ಇನ್ನು ನಾಳೆ ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಮತ್ತು ನಾನು ಒಂದೇ ಕಾರ್ಯಕ್ರಮದಲ್ಲಿ ಇರ್ತೀವಿ. ಮಂಗಳೂರಿನ ಕಾರ್ಯಕ್ರಮದಲ್ಲಿ ಇಬ್ಬರು ಭೇಟಿಯಾಗ್ತೀವಿ ಅಂತ ಸಿಎಂ ಮಾತನಾಡಿದ್ದಾರೆ. ನಾಳೆ ಹೌದು, ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ. ವೇಣುಗೋಪಾಲ್ ನಾನು 4ನೇ ತಾರೀಕು ಅಲ್ಲ ಸರ್, 4ನೇ ತಾರೀಕು ನಾಳೆ 3ನೇ ತಾರೀಕು 3ನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ. ಆ ಫಂಕ್ಷನಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ಅಲ್ಲಿ ಭೇಟಿಯಾಗೋ ಸಾಧ್ಯತೆ ಇದೆ. ನಾಳೆ ಹೌದು, ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ. ವೇಣುಗೋಪಾಲ್ ನಾನು 4ನೇ ತಾರೀಕು ಅಲ್ಲ ಸರ್, 4ನೇ ತಾರೀಕು ನಾಳೆ 3ನೇ ತಾರೀಕು 3ನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ. ಆ ಫಂಕ್ಷನಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ಅಲ್ಲಿ ಭೇಟಿಯಾಗೋ ಸಾಧ್ಯತೆ ಇದೆ. ಕೆ. ಶಿವಕುಮಾರ್ ಕೂಡ ಮಾತನಾಡಿದರು. ನಮ್ಮಿಬ್ಬರ ಮಧ್ಯೆ ಯಾವ ಭಿನ್ನಾಭಿಪ್ರಾಯಗಳೂ ಇಲ್ಲ ಅಂತ ಹೇಳ್ಕೊಂಡು ಒಂದೇ ಧ್ವನಿ, ಒಂದೇ ಆಚಾರ ವಿಚಾರ, ಹೈಕಮಾಂಡ್ ನಿರ್ಧಾರವನ್ನು ನಾವು ಒಪ್ಕೊಳ್ತೀವಿ ಅಂತ ಡಿ.ಕೆ.ಶಿ ಹೇಳಿಕೊಂಡು, ನಾವು ಬೇರೆಯಾಗಿಲ್ಲ, ಮಾಧ್ಯಮಗಳು ಬೇರೆ ಮಾಡ್ತಿದೆ ಅಂತ ಡಿ.ಕೆ.ಶಿ ಅವರು ಹೇಳಿದ್ರು. ಮೊದಲಿಂದ ಒಗ್ಗಟ್ಟಾಗೇ ಇದ್ದೀವಿ ನಾವು ಅಂತ ಮೊನ್ನೆ ಪೋಸ್ಟರ್ ವಾರೆಲ್ಲ ಮಾಡಿದ್ರು. ಅದು ಮಾಧ್ಯಮಗಳು ಹೇಳಿ ಮಾಡಿಸಿದ್ದೋ ಗೊತ್ತಿಲ್ಲ. ಅವ್ರು ಹೇಳ್ತಿದ್ದಾರೆ ಮಾಧ್ಯಮಗಳು ದೂರ ಮಾಡಿದ್ ನಮ್ಮನ್ನ ಅಂತ. ಬೇರೆ ಬೇರೆ ಯಾರು ನೋಡ್ರಿ, ಒಂದ್ ಹೇಳಪ್ಪ, ಇಲ್ಲಿ ಯಾರು ಬೇರೆನೂ ಇರ್ಲಿಲ್ಲ, ಏನಿಲ್ಲ. ನೀವು ಬೇರೆ ಮಾಡ್ತಾ ಇದ್ದೀರಾ. ಅವ್ರ ಅಭಿಪ್ರಾಯ ಹೇಳಿದ ತಕ್ಷಣ ಬೇರೆ ಬೇರೆ ಅಂತಲ್ಲ. ಇನ್ನು ಡಿ.ಕೆ. ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಹೈಕಮಾಂಡ್ ಹೇಳಿದಾಗ ಆಗ್ತಾರ್ರಿ ಅಂತ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳಿದಾಗ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾವಾಗ ಸಿಎಂ ಆಗ್ತಾರೆ ಡಿ.ಕೆ.ಶಿ ಅಂತ ನೇರ ಪ್ರಶ್ನೆ ಬಂತು. ಉತ್ತರ ಕೊಡುವಾಗ ಹೈಕಮಾಂಡ್ ಹೇಳಿದಾಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಿದ್ದರಾಮಯ್ಯ ಅವರು ಉತ್ತರ ಆಗಿತ್ತು. ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.